ಅವಧಿಯಲ್ಲಿ ಕರ್ನಾಟಕ ರಾಜ್ಯದ ಕೆಲ ಗಣ್ಯ ವ್ಯಕ್ತಿಗಳು, ಸಾಧಕರು, ವಿಧಾನ ಪರಿಷತ್ ಹಾಗೂ ವಿಧಾನಸಭೆಯ ಕೆಲ ಮಾಜಿ ಸದಸ್ಯರು ನಿಧನವಾಗಿರುವುದರಿಂದ ಅವರ ಗೌರವಾರ್ಥ 1 ನಿಮಿಷದ ಮೌನಾಚರಣೆಯೊಂದಿಗೆ ಇಂದಿನ ಕಲಾಪ ಆರಂಭಿಸೋಣ. ಮೌನ ಪ್ರಾರಂಭ. ಸಭೆಯನ್ನು ಆರಂಭಿಸುವ ಮುಂಚೆ ಕೆಲವು ಸಲಹೆ ಮತ್ತು ಸೂಚನೆಗಳನ್ನು ನೀಡಲು ಬಯಸುತ್ತೇನೆ. ಸಮಯದ ಅಭಾವವಿರುವುದರಿಂದ ಸಮಯದ ಸದ್ಬಳಕೆಯ ದೃಷ್ಟಿಯಿಂದ ವಿರೋಧ ಪಕ್ಷದವರು ಕೇಳುವ ಪ್ರಶ್ನೆ ನೇರವಾಗಿರಬೇಕು ಮತ್ತು ಸ್ಪಷ್ಟವಾಗಿರಬೇಕು. ಆಡಳಿತ ಪಕ್ಷದವರು ನೇರವಾಗಿ ಉತ್ತರ ನೀಡಬೇಕು. ಆರೋಗ್ಯಕರ ಚರ್ಚೆಗೆ ಮಾತ್ರ ಅವಕಾಶವಿರುತ್ತದೆ. ಕಲಾಪದಲ್ಲಿ ಯಾವುದೇ ಗದ್ದಲವಾಗದಂತೆ ನೋಡಿಕೊಳ್ಳಬೇಕು. ಚುಕ್ಕಿಯ ಗುರುತಿನ ಮೊದಲನೇ ಪ್ರಶ್ನೆ. ಮಾನ್ಯ ಸಭಾಪತಿಗಳೇ, ನನ್ನ ನೇರ ಪ್ರಶ್ನೆ ಮಾನ್ಯ ಮುಖ್ಯಮಂತ್ರಿಗಳೇ, ನಾನು ಕೇಳುವ ಪ್ರಶ್ನೆಗೆ ನೀವು ನೇರವಾಗಿ ಉತ್ತರಿಸಬೇಕು. ಮುಖ್ಯಮಂತ್ರಿಗಳೇ, ನೀವೇನು ಮುಖ್ಯಮಂತ್ರಿಯಾಗಿ ಜನರ ಕಷ್ಟಕ್ಕೆ ಸ್ಪಂದನೆ ಕೊಡ್ತಾ ಇದ್ದೀರಾ ಅಥವಾ ನಿಮ್ಮ ಅಧಿಕಾರ ನಿಮ್ಮ ಕೈಯಲ್ಲಿ ಇದೆ ಅಂತ ನಿಮಗೆ ಇಷ್ಟ ಬಂದಾಗ ಆಡಳಿತ ನಡೆಸ್ತಾ ಇದ್ದೀರಾ? ಶಾಸಕರೇ, ನಾಳೆಗೆ ಬಿಗಿ ಹಿಡಿದು ಮಾತಾಡಿ. ಮಳೆ ಕಾರಣದಿಂದ ಪ್ರವಾಹ ಬಂದು ರೈತರ ಬೆಳೆ ಎಲ್ಲ ಕೊಚ್ಚಿಕೊಂಡು ಹೋಗಿದೆ. ರೈತರು ಇದರಿಂದಾಗಿ ಕುಟುಂಬ ನಡೆಸೋಕೆ ಆಗದೆ ಕಂಗಾಲಾಗಿದ್ದಾರೆ. ಇದೆಲ್ಲ ನಿಮ್ಮ ಗಮನಕ್ಕೆ ಬಂದಿಲ್ವಾ? ನಾವೇನು ಕೈ ಕಟ್ಕೊಂಡು ಕುಂತಿಲ್ಲ, ಇದು ನಮ್ಮ ಗಮನಕ್ಕೂ ಬಂದಿದೆ. ನಾವು ಈಗಾಗಲೇ ಇದಕ್ಕೆ ಪರಿಹಾರವನ್ನು ಒದಗಿಸಿದ್ದೇವೆ. ಮಾನ್ಯ ಸಭಾಪತಿಗಳೇ, ಇವ್ರು ಹೇಳ್ತಾ ಇರೋದೆಲ್ಲ ಸುಳ್ಳು ಅಲ್ಲ ರೀ. ಒದಗಿಸಿದ್ರೆ ನೀವು ಇದಂತ ಮಾತು ನಿಮ್ಮ ಗಮನಕ್ಕೆ ಬಂದಿಲ್ಲ ಅಂತಂದ್ರೆ ನಾವೇನ್ ಮಾಡ್ಬೇಕು? ನೀವು ಕಣ್ ತಗೊಂಡು ನೋಡ್ಬೇಕಲ್ವಾ? ಅಲ್ಲ, ಇಷ್ಟೆಲ್ಲ ಮಾತಾಡ್ತಾ ಇದೀರಲ್ಲ, ಅದೇನು ಪರಿಹಾರ ಒದಗಿಸಿದ್ರೆ ಹೇಳಿ ನೋಡೋಣ. ಹೇಳ್ತೀನಿ. ಈಗಾಗಲೇ ನಾವು ಇದನ್ನೆಲ್ಲ ಗಮನಿಸಿ ಬೆಳೆ ಹಾನಿಯಾದ ರೈತರ ಕುಟುಂಬಕ್ಕೆ ನಾವು ಹಾನಿಯಾದ ಪರಿಹಾರ ಧನ ಸಹಾಯ ಕೂಡ ಒದಗಿಸಿದ್ದೇವೆ. ಇದಕ್ಕಿಂತ ಇನ್ನೇನು ಬೇಕು? ನೀವು ಇದನ್ನೆಲ್ಲ ಮಾಡಿದ್ದು ನಿಜಾನೇ ಆದ್ರೆ ಇದರ ದಾಖಲಾತಿ ತೋರಿಸಿ ನೋಡೋಣ. ಮಾನ್ಯ ಸಭಾಪತಿಗಳೇ, ನೀವು ಆ ದಾಖಲಾತಿಗಳನ್ನು ಪರೀಕ್ಷಿಸಿ ಆ ದಾಖಲಾತಿಗಳು ಸರಿ ಇದೆಯಾ ಇಲ್ವಾ ಅಂತ ಹೇಳಬೇಕು. ನಾವು ಪರಿಶೀಲಿಸಿದ ನಂತರ ಈ ಎಲ್ಲ ದಾಖಲೆಗಳು ಸರಿಯಾಗಿವೆ. ಮುಂದಿನ ಪ್ರಶ್ನೆ. ಮಾನ್ಯ ಸಭಾಪತಿಗಳ ಮೂಲಕ ನನ್ನ ನೇರ ಪ್ರಶ್ನೆ ಹಣಕಾಸು ಮಂತ್ರಿಯವರಿಗೆ. ಶಾಲಾ ಕಾಲೇಜುಗಳಲ್ಲಿ ಕಳೆದ ವರ್ಷಕ್ಕಿಂತ ಈ ವರ್ಷವು ನಮೂದಿತವಾದ ಹಣವು ಕಡಿಮೆಯಾಗಿದೆ. ಇದಕ್ಕೆ ಕಾರಣ ತಿಳಿಸಿ. ಮಾನ್ಯ ಸಭಾಪತಿಗಳ ಮೂಲಕ ನನ್ನ ನೇರ ಉತ್ತರ. ನಾವು ಈಗಾಗಲೇ ಶಾಲಾ ಅಭಿವೃದ್ಧಿಗಾಗಿ ಸಾಕಷ್ಟು ಅನುದಾನವನ್ನು ಬಿಡುಗಡೆ ಮಾಡ್ತೇವೆ. ಹಾಗೆ ಶಾಲಾ ಕಾಲೇಜುಗಳಲ್ಲಿ ಕನಿಷ್ಠ ಮೂಲಭೂತ ಸೌಕರ್ಯಗಳನ್ನು ಕೂಡ ಏನು ಸಭಾಪತಿಗಳೇ, ನಾವು ಈಗಾಗಲೇ ಶಾಲಾ ಕಾಲೇಜುಗಳಲ್ಲಿ ಕುಡಿಯುವ ನೀರಿನ ಸೌಲಭ್ಯವನ್ನು ಒದಗಿಸಿಕೊಟ್ಟಿದ್ದೇವೆ ಮತ್ತು ಶೌಚಾಲಯಗಳ ಸೌಲಭ್ಯವನ್ನು ಕೂಡ ನಾವು ಮಾಡಿಕೊಟ್ಟಿದ್ದೇವೆ. ಸಭಾಪತಿಗಳೇ, ಈ ಮಾತನ್ನು ನಾವು ಒಪ್ಪುವುದಿಲ್ಲ. ಏಕೆಂದರೆ ನಾವು ಪ್ರತಿ ಶಾಲಾ ಕಾಲೇಜುಗಳಲ್ಲಿ ವಿದ್ಯುತ್ನ ಸರಬರಾಜನ್ನು ಮಾಡಿಕೊಟ್ಟಿದ್ದೇವೆ. ಶಾಲಾ ಅವಧಿ ಮುಗಿಯುವವರೆಗೂ ವಿದ್ಯುತ್ ಸರಬರಾಜು ಆಗುತ್ತಲೇ ಇರುತ್ತದೆ. ಸಭಾಪತಿಗಳೇ, ಇದು ಜನಸಂಖ್ಯಾ ಸಮಸ್ಯೆಯಿಂದ ಉದ್ಭವವಾಗಿರುವ ಸಮಸ್ಯೆ. ನಾವು ಪ್ರತಿ ವರ್ಷ ವಿದ್ಯಾರ್ಥಿಗಳ ದಾಖಲಾತಿಯನ್ನು ಪಡೆದುಕೊಳ್ಳುತ್ತಿದ್ದೇವೆ. ಈ ಪ್ರಕ್ರಿಯೆಯು ಸ್ವಲ್ಪ ಸಮಯವನ್ನು ತೆಗೆದುಕೊಳ್ಳುತ್ತದೆ. ನಾವು ಈ ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿ ವೇತನವನ್ನು ನೀಡಲು ಸಿದ್ಧವಿದ್ದೇವೆ. ಇದನ್ನು ನಾವು ಒಪ್ಪುವುದಿಲ್ಲ. ಏಕೆಂದರೆ ಪ್ರತಿ ವರ್ಷ ಎಷ್ಟು ವಿದ್ಯಾರ್ಥಿ ವೇತನವನ್ನು ನಾವು ನೀಡುತ್ತಿದ್ದೇವೆ, ಮುಂದಿನ ದಿನಗಳಲ್ಲೂ ಕೂಡ ಅಷ್ಟೇ ವಿದ್ಯಾರ್ಥಿ ವೇತನವನ್ನು ನಾವು ನೀಡಲು ಸಿದ್ಧರಾಗುತ್ತೇವೆ. ಇಲ್ಲಿದೆ ದಾಖಲೆಗಳು, ಪರಿಶೀಲಿಸಿ ನೀಡಲು. ಕಳೆದ ವರ್ಷಕ್ಕಿಂತ ಈ ವರ್ಷ ಈ ವರ್ಷದ ಸಂಖ್ಯೆ ಹೆಚ್ಚಾಗಿದೆ. ಶಾಲೆ ಮತ್ತು ಕಾಲೇಜುಗಳಲ್ಲಿ ಹೆಚ್ಚಾಗುತ್ತಿದೆ. ಈ ದಾಖಲಾತಿಯು ನಮಗೆ ಶಾಲೆ ಮತ್ತು ಕಾಲೇಜುಗಳು ಆರಂಭವಾದ ಬಹಳ ದಿನಗಳ ನಂತರ ಗೊತ್ತಾಗಿದೆ. ವೇತನವನ್ನು ನೀಡಲು ಸಿದ್ಧರಾಗಿದ್ದೇವೆ ಎಂದು ಆವಾಗ ಹೇಳಿದರು. ನನ್ನ ನೇರ ಪ್ರಶ್ನೆ ಮಾನ್ಯ ಶಿಕ್ಷಣ ಮಂತ್ರಿಗೆ. ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ಪ್ರೌಢಶಾಲಾ ವಿಭಾಗದಲ್ಲಿ ಮಕ್ಕಳ ದಾಖಲಾತಿ ಕಡಿಮೆಯಾಗುತ್ತಿದೆ. ಇದು ನಿಮ್ಮ ಗಮನಕ್ಕೆ ಬಂದಿದೆಯಾ? ಇದಕ್ಕೆ ನಿಮ್ಮ ನೇರ ಉತ್ತರ ಒದಗಿಸಬೇಕು. ಮಾನ್ಯ ಸಭಾಪತಿಗಳ ಮೂಲಕ ನನ್ನ ನೇರ ಉತ್ತರ. ಇಲ್ಲಿಯವರೆಗೆ ನಮ್ಮ ಘನ ಸರ್ಕಾರ ಸರ್ಕಾರಿ ಪ್ರೌಢಶಾಲಾ ದಾಖಲಾತಿಯ ಕುರಿತು ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಅದರ ಜೊತೆಗೆ ಮಧ್ಯಾಹ್ನದ ಬಿಸಿಯೂಟ ವಿತರಣಾ ಕಾರ್ಯಕ್ರಮ, ಕ್ಷೀರಭಾಗ್ಯ ವಿತರಣಾ ಕಾರ್ಯಕ್ರಮ ಮತ್ತು 1ನೇ ತರಗತಿಯಿಂದ 10ನೇ ತರಗತಿಯಲ್ಲಿ ಓದುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ನಾವು ಉಚಿತವಾಗಿ ಜ್ಞಾನವನ್ನ ಮತ್ತು ಶಿಕ್ಷಣವನ್ನ ಕೂಡ ನೀಡುತ್ತಿದ್ದೇವೆ. ಮತ್ತು 8ನೇ ತರಗತಿಯಲ್ಲಿ ಓದುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಸೈಕಲ್ ಅನ್ನು ಕೂಡ ನಾವು ಉಚಿತವಾಗಿ ವಿತರಣೆ ಮಾಡುತ್ತಿದ್ದೇವೆ. ಆದರೆ ನೀವು 9 ಮತ್ತು 10ನೇ ತರಗತಿಯವರೆಗೆ ಅನ್ಯಾಯ ಮಾಡಿದಂತೆ ಆಗುತ್ತಿಲ್ಲವೇ? ಹೇಗೆ ಅನ್ಯಾಯವಾಗುತ್ತದೆ? ನೀವು 8ನೇ ತರಗತಿಯವರೆಗೆ ಸೈಕಲ್ ವಿತರಣೆ ಮಾಡಿ 9ನೇ ಮತ್ತು 10ನೇ ತರಗತಿಯವರೆಗೆ ಸೈಕಲ್ ವಿತರಣೆ ಮಾಡಿಲ್ಲ. ಅವರು 8ನೇ ತರಗತಿಯನ್ನು ದಾಟಿ 9 ಮತ್ತು 10ನೇ ತರಗತಿಗೆ ಹೋಗುತ್ತಾರೆ. ನೀವು ಕಳೆದ 2 ವರ್ಷಗಳಿಂದ ಸೈಕಲ್ ವಿತರಣೆ ಮಾಡಿಲ್ಲ. ಆ 2 ವರ್ಷಗಳು ನಾವು ಸೈಕಲ್ ವಿತರಣೆ ಮಾಡಿಲ್ಲ. ಅದನ್ನು ನಾವು ಒಪ್ಪಿಕೊಳ್ಳುತ್ತೇವೆ. ಏಕೆಂದರೆ ಕೊರೋನಾ ಟೈಮ್ನಲ್ಲಿ ಶಾಲೆಗಳು ಬಂದಾಗಿತ್ತು. ಆದ ಕಾರಣ ನಾವು ಸೈಕಲ್ ವಿತರಣೆ ಮಾಡಲು ಸಾಧ್ಯವಾಗಲಿಲ್ಲ. ನಮ್ಮ ಸಭೆಯಲ್ಲಿ ಚರ್ಚೆ ಮಾಡಿ ನಾವು ಸಿಗದಂತಹ ವಿದ್ಯಾರ್ಥಿಗಳಿಗೆ ಸೈಕಲ್ ಅನ್ನು ವಿತರಣೆ ಮಾಡುತ್ತೇವೆ. ನನ್ನ ನೇರ ಪ್ರಶ್ನೆ ಮಾನ್ಯ ಆರೋಗ್ಯ ಮಂತ್ರಿಗೆ. ಈಗಿನ ಮಕ್ಕಳಲ್ಲಿ ಪೌಷ್ಟಿಕಾಂಶದ ಕೊರತೆ ಹೆಚ್ಚಾಗಿದೆ. ಇದಕ್ಕೆ ಆರೋಗ್ಯ ಮಂತ್ರಿಯ ನೇರ ಉತ್ತರವೇನು? ಮಾನ್ಯ ಸಭಾಪತಿಗಳ ಮೂಲಕ ನನ್ನ ನೇರ ಉತ್ತರ. ನಾವು ಶಾಲಾ ವಿಭಾಗದಲ್ಲಿ ಬಿಸಿಯೂಟ, ಮೊಟ್ಟೆ ಮತ್ತು ಹಾಲು ವಿತರಣೆ ಮಾಡುತ್ತಿದ್ದೇವೆ. ಪೌಷ್ಟಿಕಾಂಶದ ಕೊರತೆ 14 ವಯಸ್ಸಿನ ಒಳಗೆ ಹೆಚ್ಚಾಗಿ ಕಾಣುತ್ತಿರುವುದರಿಂದ ನಾವು 1ರಿಂದ 8ನೇ ತರಗತಿ ವಿದ್ಯಾರ್ಥಿಗಳಿಗೆ ಮೊಟ್ಟೆ ತಿನ್ನದವರಿಗೆ ಚಕ್ಕೆ ಮತ್ತು ಇನ್ನಿತರ ಪೌಷ್ಟಿಕ ಆಹಾರವನ್ನು ನೀಡುತ್ತಿದ್ದೇವೆ. 1ರಿಂದ 8ನೇ ಹಾಲು ಪೌಷ್ಟಿಕಾಂಶ ಆಹಾರ ನೀಡುತ್ತಿದ್ದೀರಿ, ಅದು ಒಳ್ಳೆಯ ವಿಷಯವೇ. ಆದರೆ ನೀವು 9 ಮತ್ತು 10ನೇ ತರಗತಿಯವರನ್ನೇ ಮಾಡಿದಂತಾಗುತ್ತಿಲ್ಲವೇ?
ನೋಡಿ ಶಾಸಕರೇ, ನಾವು ಮುಂದಿನ ದಿನಗಳಲ್ಲಿ 9 ಮತ್ತು 10ನೇ ತರಗತಿಯವರೆಗೂ ಕೂಡ ಪೋಷಕ ಆಹಾರವನ್ನು ನೀಡಲು ತೀರ್ಮಾನ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಈ ವಿಷಯದ ಬಗ್ಗೆ ಚರ್ಚೆ ಆಗುತ್ತದೆ. ನೀವು ಮೊಟ್ಟೆಯನ್ನು ನೀಡುತ್ತಿರುವುದೇನೋ ಒಳ್ಳೆಯ ವಿಷಯವೇ, ಆದರೆ ಆ ಮೊಟ್ಟೆಗಳಲ್ಲಿ ಕಳಪೆ ಮೊಟ್ಟೆಗಳು ಬರುತ್ತಿವೆ. ನಮಗೆ ಈ 1 ಅಥವಾ 2 ಮೊಟ್ಟೆಗಳಾಗಿರಬಹುದು, ಅದನ್ನೆಲ್ಲ ನಾವು ಬೆಳೆಸಿಕೊಳ್ಳುತ್ತಿದ್ದೇವೆ. ಮುಂದಿನ ಪ್ರಶ್ನೆ. ಸಭಾಪತಿಗಳ ಮೂಲಕ ನನ್ನ ನೇರ ಪ್ರಶ್ನೆ ಹಣಕಾಸು ಮಂತ್ರಿಯವರಿಗೆ. ಗ್ರಾಮದಲ್ಲಿ ರಸ್ತೆಗಳು ಕೂಡ ಹಾಳಾಗಿದ್ದಾವೆ, ಇದಕ್ಕೆ ಅವರು ಏನು ಒಂದು ಉತ್ತರವನ್ನು ನೀಡುತ್ತಾರೆ? ಸಭಾಪತಿಗಳ ಮೂಲಕ ನನ್ನ ನೇರ ಉತ್ತರ. ನಾವು ಈಗಾಗಲೇ ರಸ್ತೆ ಕಾಮಗಾರಿಯನ್ನು ಶುರು ಮಾಡಿದ್ದೇವೆ. ಮಳೆಯ ಕಾರಣದಿಂದ ಆ ಕಾಮಗಾರಿ ಸ್ಥಗಿತವಾಗಿದೆ, ರದ್ದುಗೊಳಿಸಿಲ್ಲ, ಸ್ಥಗಿತವಾಗಿದೆ. ಮುಂದಿನ ದಿನಗಳಲ್ಲಿ ಮಳೆ ನಿಂತ ತಕ್ಷಣವೇ ಆ ಕಾಮಗಾರಿ ಪ್ರಾರಂಭವಾಗುತ್ತದೆ ಎಂದು ಹೇಳಲು ಇಚ್ಛಿಸುತ್ತೇನೆ. ನಾವು ಆ ಪತ್ರ ಬರೆದು ಮುಂದಿನ ವರ್ಷ, ಆದರೆ ಈಗ ಮಳೆಗಾಲ ಬಂದರೂ ಸಹ ಅವರು ಅದನ್ನು ಕಾರಣ ಕಳೆದ ವರ್ಷ ಬೇಸಿಗೆಯಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಉಷ್ಣಾಂಶವು 45 ಡಿಗ್ರಿಗಿಂತ ಹೆಚ್ಚಾಗಿತ್ತು. ಆ ಉಷ್ಣಾಂಶದಲ್ಲಿ ಕಾರ್ಮಿಕರು ಕೆಲಸ ಮಾಡಿದರೆ ಅವರ ಆರೋಗ್ಯವೇನಾಗುತ್ತೆ? ನಾವು ಅವರ ಆರೋಗ್ಯವನ್ನು ಕಾಪಾಡುವುದು ನಮ್ಮ ಜವಾಬ್ದಾರಿ ಅಲ್ಲವೇ? ನಾವು ಈಗಾಗಲೇ ಹೇಳಿದಂತೆ ಮಳೆಗಾಲದಲ್ಲಿ ಕೆಲಸ ಪ್ರಾರಂಭಿಸಿದ ತಕ್ಷಣ ಮಳೆ ಆರಂಭವಾಯಿತು. ಮುಂದಿನ ಚಳಿಗಾಲದಲ್ಲಿ ನಾವು ಈ ಕಾರ್ಯವನ್ನು ಪೂರ್ಣ ಮಾಡಿಕೊಡುತ್ತೇವೆ ಎಂದು ಆಶ್ವಾಸನೆ ನೀಡುತ್ತೇವೆ. ನಾವು ಈಗಾಗಲೇ ಹೇಳಿದಂತೆ ಗ್ರಾಮೀಣ ಅಭಿವೃದ್ಧಿ ಎಂಬ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಈಗಾಗಲೇ ಗ್ರಾಮೀಣ ರಸ್ತೆಗಳನ್ನು ಕೂಡ ನಾವು ಅಭಿವೃದ್ಧಿ ಮಾಡಿದ್ದೇವೆ. ಈ ಮಾತನ್ನು ನಾವು ಒಪ್ಪುವುದಿಲ್ಲ. ನಾವು ಲೆಕ್ಕ ಮಾಡಿದ್ದಕ್ಕೆ ದಾಖಲಾತಿಗಳು ಸಭಾಪತಿಗಳು ಪರಿಶೀಲಿಸಬೇಕಾಗಿ ವಿನಂತಿ. ಸ್ಥಗಿತಗೊಳಿಸಿದ ಕಾರ್ಯವು ಪುನರಾರಂಭನೆಯಾಗಬೇಕೆಂದು ಆಶಿಸುತ್ತೇನೆ. ಮುಂದಿನ ನನ್ನ ನೇರ ಪ್ರಶ್ನೆ ಮಾನ್ಯ ಮುಖ್ಯಮಂತ್ರಿಗಳಿಗೆ. ನೀವು ಚುನಾವಣೆಯ ಸಮಯದಲ್ಲಿ ನಿಮಗೆ ಮತ ಪಡೆದುಕೊಳ್ಳಲು ಗ್ಯಾರಂಟಿ ಯೋಜನೆಗಳನ್ನು ಯೋಜಿಸಿದ್ದೀರಿ. ಆದರೆ ಆ ಗ್ಯಾರಂಟಿ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಒಂದು. ಕಳೆದ 6 ತಿಂಗಳಿನಿಂದ ಮಹಿಳೆಯರಿಗೆ ಗೃಹಲಕ್ಷ್ಮಿ ಹಣ ಬರುತ್ತಿಲ್ಲ. ಇದಕ್ಕೆ ನಿಮ್ಮ ಉತ್ತರವೇನು? ಈ ಪ್ರಶ್ನೆಯನ್ನು ನಾನು ಒಪ್ಪುವುದಿಲ್ಲ. ನಾವು ಹಣವನ್ನು ಬಿಡುಗಡೆ ಮಾಡುತ್ತಿಲ್ಲ, ಆದರೆ 3 ತಿಂಗಳಿಗೊಮ್ಮೆ 3 ಕಂತು ಎಂದು 6,000 ರೂಪಾಯಿಯನ್ನು ಬಿಡುತ್ತಿದ್ದೇವೆ. ಅದು ನೀವು ಹಣ ಬಿಡುಗಡೆಯಾಗಿಲ್ಲ. ಪ್ರತಿ ತಿಂಗಳ ಹಣ ಬಿಡುಗಡೆಯಾಗಬೇಕೆಂದು ಆದೇಶಿಸಿದೆ. ಮುಂದಿನ ಪ್ರಶ್ನೆ. ಸಭಾಪತಿಗಳೇ, ನನ್ನ ನೇರ ಪ್ರಶ್ನೆ ಮಾನ್ಯ ಆರೋಗ್ಯ ಮಂತ್ರಿಗೆ. ಪ್ರತಿ ವರ್ಷದ ಕ್ಯಾನ್ಸರ್, ಹೃದಯಾಘಾತ ಅಥವಾ ಮಾರಕ ತಡೆಗಟ್ಟುವಿಕೆ ಮತ್ತು ಚಿಕಿತ್ಸೆಗಾಗಿನ ಯೋಜನೆಗಳೇನು? ಇದಕ್ಕೆ ಆರೋಗ್ಯ ಮಂತ್ರಿಯ ನೇರೇನು? ನಮ್ಮ ತಪ್ಪಲ್ಲ, ನಾವು ಕೂಡ ಅನೇಕ ಪ್ರಯತ್ನಗಳನ್ನು ಮಾಡಿದ್ದೇವೆ. ಇಂದಿನ ಸಮಾಜದಲ್ಲಿ ರೈತರು ತಮ್ಮ ಲಾಭಕ್ಕಾಗಿ ಅನೇಕ ರಾಸಾಯನಿಕಗಳನ್ನು ಭೂಮಿ ತಾಯಿಗೆ ನೀಡುತ್ತಿದ್ದಾರೆ. ಆದ್ದರಿಂದ ಬೆಳೆಗಳು ತುಂಬಾ ಹಾನಿಯಾಗುತ್ತಿದ್ದೇವೆ. ನಾವು ಈಗಾಗಲೇ ಹಲವಷ್ಟು ರಾಸಾಯನಿಕಗಳನ್ನು ರದ್ದು ಮಾಡಿದ್ದೇವೆ. ಆದರೆ ಆ ರಾಸಾಯನಿಕಗಳನ್ನು ತಯಾರಿಸುತ್ತಿರುವುದು ಫ್ಯಾಕ್ಟರಿಗಳು. ಆ ಫ್ಯಾಕ್ಟರಿಗಳು ಸರ್ಕಾರದ ಅನುಮತಿಯಿವೆ. ನಿಮ್ಮ ಘನ ಸರ್ಕಾರವು ಆ ಫ್ಯಾಕ್ಟರಿಗಳನ್ನು ಬ್ಯಾನ್ ಮಾಡಿದರೆ ಇಂತಹ ಸಮಸ್ಯೆಯೇ ಇರುವುದಿಲ್ಲ. ಶಾಸಕರೇ, ನೀವು ಹೇಳುತ್ತಿದ್ದೀರಿ ಫ್ಯಾಕ್ಟರಿಗಳನ್ನ ರದ್ದುಗೊಳಿಸಿ. ಆ ಫ್ಯಾಕ್ಟರಿಯಲ್ಲಿ ಹಲವಾರು ಕಾರ್ಮಿಕರು ಕೆಲಸ ಮಾಡುತ್ತಿದ್ದಾರೆ. ನಾವು ಆ ಫ್ಯಾಕ್ಟರಿಗಳನ್ನು ಮುಚ್ಚಿಸಿದರೆ ಆ ಕಾರ್ಮಿಕರ ಕುಟುಂಬಗಳು ರಸ್ತೆಗೆ ಬರುವುದಿಲ್ಲವೇ? ಅವರ ಕುಟುಂಬಗಳು ಅನ್ಯಾಯ ಮಾಡಿದಂತಾಗುವುದಿಲ್ಲವೇ? ಕಾರ್ಮಿಕರಿಗೆ ಉದ್ಯೋಗಾವಕಾಶವನ್ನು ಕಲ್ಪಿಸಿಕೊಡಲು ನಿಮ್ಮ ಸರ್ಕಾರದಿಂದ ಆಗುವುದಿಲ್ಲವೇ? ಇತ್ತೀಚೆಗೆ ನಿರುದ್ಯೋಗ ಹೆಚ್ಚುತ್ತಿದೆ. ಜನಸಂಖ್ಯೆ ಕಾರಣದಿಂದ ನಿರುದ್ಯೋಗವು ಕೂಡ ಹೆಚ್ಚುತ್ತಿದೆ. ಅವರಿಗೆ ನಾವು ಅನ್ಯಾಯ ಮಾಡಿದಂತಾಗುವುದಿಲ್ಲವೇ? ಉಸಿರಾಡುತ್ತಿರುವ ಕಾರ್ಮಿಕರ ಹೃದಯಕ್ಕೆ ಏನಾದರೂ ಸಂಬಂಧ? ನಾವು ಈಗಾಗಲೇ 3 ಸಾರಿ ಬಿಟ್ಟು 3 ಸಾರಿಯನ್ನು ಶುದ್ಧಗೊಳಿಸಿ ಆ ವಾಯುವನ್ನು ಹೊರಗಡೆ ಬಿಡುತ್ತೇವೆ. ಆದರೆ ಆ ರಾಸಾಯನಿಕ ಔಷಧಿಗಳನ್ನು ಬೇಗನೆ ಹೊಡೆದರೆ ಕಾರ್ಮಿಕರಿಗಷ್ಟೇ ಅಲ್ಲದೆ ಜನಸಾಮಾನ್ಯರ ಆರೋಗ್ಯಕ್ಕೂ ಹಾನಿಯಾಗುವುದಿಲ್ಲವೇ? ನಾವು ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತಹ ಯೂರಿಯಾ ಎಂಬವನ್ನು ಕೂಡ ಬ್ಯಾನ್ ಮಾಡಿದ್ದೇವೆ. ಯೂರಿಯಾ ಮತ್ತು ಪೊಟ್ಯಾಷಿಯಂ ಉಳಿದ ರಾಸಾಯನಿಕಗಳನ್ನ ಈಗ ಎಲ್ಲವನ್ನು ಬ್ಯಾನ್ ಮಾಡುತ್ತಾ ಹೋದರೆ ನಮ್ಮ ಭಾರತವು ಎಂದೂ ಅಭಿವೃದ್ಧಿ ಹೊಂದುವುದಿಲ್ಲ. ಸಾವಯವ ಗೊಬ್ಬರವೂ ಇದೆ, ಅದನ್ನು ಕೂಡ ಮಿತವಾಗಿ ಬಳಸಬೇಕು. ಯಾವುದು ಮಿತಿ ಮೀರಬಾರದು ಶಾಸಕರೇ. ನಾವು ರೈತರು ಬೆಳೆಗಳನ್ನು ಶೀಘ್ರವಾಗಿ ಸಾಧ್ಯವಿಲ್ಲ. ನಮ್ಮ ಭಾರತವು ಇನ್ನೂ ಅಭಿವೃದ್ಧಿ ಹೊಂದುತ್ತಿದೆ. ಬೇರೆ ರಾಷ್ಟ್ರಗಳನ್ನ ಕತ್ತಲು ನೋಡೋಕೆ ಶಾಸಕರೇ, ಎಸಿ ರೂಮ್ ಬಂದು ಕೂತ್ಕೊಂಡು ಮಾತಾಡೋದಲ್ಲ. ನೋಡಿ ಶಾಸಕರೇ, ಇದನ್ನು ನೀವು ಬ್ಯಾನ್ ಮಾಡಬೇಕಾಗಿ ನೆನಪಿಸುತ್ತೇವೆ. ಇವತ್ತು ಒಪ್ಪುವುದಿಲ್ಲ ಶಾಸಕರೇ. ನಾನು ಶಿಕ್ಷಣ ಮಂತ್ರಿಗೆ. ಪಠ್ಯಕ್ರಮದಲ್ಲಿ ಕನ್ನಡ ಭಾಷೆ ಹೆಚ್ಚು ಪ್ರಾಮುಖ್ಯತೆ ನೀಡಲು ಮತ್ತು ಕನ್ನಡ ಭಾಷೆ ಕಲಿಕೆಯನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಮಾಡಲು ಯಾವ ಕ್ರಮಗಳನ್ನು ರೂಪಿಸಲಾಗುತ್ತಿದೆ? ಉತ್ತರ ಒದಗಿಸಿ. ಮಾನ್ಯ ಸಭಾಪತಿಗಳ ಮೂಲಕ ನನ್ನ ನೇರ ಉತ್ತರ. ನಾವು ಕನ್ನಡ ಭಾಷೆಯನ್ನು ಹೆಚ್ಚು ಪರಿಣಾಮಕಾರಿಯನ್ನಾಗಿ ಮಾಡಲು ಎಲ್ಲಾ ತರಹದ ಹಬ್ಬಗಳ ನಿಮಿತ್ತವಾಗಿ ಕನ್ನಡ ಭಾಷೆಯಲ್ಲಿ ಕನ್ನಡ ಭಾಷಣವನ್ನ ಮತ್ತು ಸ್ಪರ್ಧೆಗಳನ್ನ ಇನ್ನಿತರ ಸ್ಪರ್ಧೆಗಳನ್ನ ರೂಪಿಸಿಕೊಳ್ಳುತ್ತಿದ್ದೇವೆ ಮತ್ತು ಹೆಚ್ಚು ಕಾರ್ಯಕ್ರಮಗಳನ್ನ ಮಾಡುತ್ತಿದ್ದೇವೆ. ಕನ್ನಡ ಬರದೇ ಇರುವಂತಹವರಿಗೆ ನಾವು ಕನ್ನಡ ಭಾಷೆಯನ್ನು ಕಲಿಸಿಕೊಡಬೇಕೆಂದು ಅವರಿಗೆ ತಿಳಿಯುವ ಹಾಗೆ ಕನ್ನಡದಲ್ಲಿ ಮಾತನಾಡಿ ಮತ್ತು ಪಠ್ಯಪುಸ್ತಕಗಳಲ್ಲಿ ವಿಭಿನ್ನವಾಗಿ ಕನ್ನಡ ಪಾಠಗಳನ್ನ ಕೊಡುತ್ತಿದ್ದೇವೆ. ಮತ್ತು ನಮ್ಮ ಕನ್ನಡ ಭಾಷೆ ಎಲ್ಲೆಲ್ಲೂ ರಾರಾಜಿಸಬೇಕೆಂದು ನಾವು ನವೆಂಬರ್ 1, 1956 ನಾಮಕರಣಗೊಂಡಿತು. ಆದ್ದರಿಂದ ನವೆಂಬರ್ 1 ನಾವು ಪ್ರತಿ ವರ್ಷ ನಮ್ಮ ಕನ್ನಡದ ಬಗ್ಗೆ ಎಲ್ಲೆಲ್ಲೂ ಕೂಡ ಗೊತ್ತಾಗಬೇಕು ಎಂದು ಕನ್ನಡ ರಾಜ್ಯೋತ್ಸವವನ್ನು ಅತಿ ವಿಜೃಂಭಣೆಯಿಂದ ಆಚರಿಸುತ್ತಿದ್ದೇವೆ. ಇವತ್ತಿನ ದ್ವಿಸದನದ ಕಾರ್ಯಕಲಾಪಗಳನ್ನು ಮತ್ತು ದಾಖಲೆಗಳನ್ನು ಪರಿಶೀಲಿಸಿದ ನಂತರ ದ್ವಿಸದನದ ಕಾರ್ಯಕಲಾಪಗಳಲ್ಲಿ ದಾಖಲಾತಿಗಳ ಸಹಿತ ಮುಂದಿನ ಎಲ್ಲ ವಿದ್ಯಾರ್ಥಿಗಳಿಗೆ ತಿಳಿಯಪಡಿಸುವುದೇನೆಂದರೆ ಇದೊಂದು ಅಣಕು ಸಂಸತ್ತು. ಸಂಸತ್ನಲ್ಲಿ ಯಾವ ರೀತಿ
ಅವ್ರು ಯಾವ ರೀತಿ ಪ್ರಶ್ನಿಸ್ತಾರೆ, ಯಾವ ರೀತಿ ಉತ್ತರಿಸ್ತಾರೆ, ಇದೆಲ್ಲ ತೋರಿಸಿದ್ದಾರೆ. ಅತ್ಯಂತ ಸುಂದರವಾಗಿ ಅಚ್ಚುಕಟ್ಟಾಗಿ ಮಾಡಿದಂಥ ಈ ವಿದ್ಯಾರ್ಥಿಗಳಿಗೆ ಹಾಗೂ ಇವರಿಗೆ ಮಾರ್ಗದರ್ಶನ ನೀಡತಕ್ಕಂಥ ಎಲ್ಲ ಸಮಾಜ ವಿಜ್ಞಾನ ಶಿಕ್ಷಕಿಯರಿಗೆ ಈ ಸಂಸ್ಥೆಯ ಪರವಾಗಿ ಹಾಗೂ ಮುಖ್ಯೋಪಾಧ್ಯಾಯರ ಪರವಾಗಿ ತುಂಬ ಹೃದಯ ಅಭಿನಂದನೆಗಳನ್ನು ಅರ್ಪಿಸ್ತಾ ಇದ್ದೇವೆ.